ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 500 ರೂಪಾಯಿಂದ ಆರಂಭ ಮಾಡಬಹುದಾದ ಬಿಸ್ನೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಕಾಣೋ ಬೆಲ್ ಪ್ರೆಸ್ ಮಾಡಿ. ಸೊ ಈಗ 500 ರೂಪಾಯಿಂದ ಆರಂಭಿಸುವ ಬಿಸ್ನೆಸ್ ಯಾವುದು? ಸೊ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆ ಬಿಸ್ನೆಸ್ ಹುರಕಡ್ಲಿ ಹಾಗೂ ವಟಾಣಿಯಿಂದ 5 ರೂಪಾಯಿ ಸ್ನಾಕ್ಸ್ ನ ತಯಾರು ಮಾಡಬಹುದು. ಸೊ ಈ ಬಿಸ್ನೆಸ್ ಸೊ ಈಗ ಮೊದಲು ಹುರಕಡ್ಲಿ ನೋಡೋಣ, ಇದು ಆ ನಂತರ ನೋಡೋಣ. ಸೊ ಹುರಕಡ್ಲಿ ಇದು 1 ಕೆಜಿಯ ಹುರಕಡ್ಲಿ, ಇದರ ಬೆಲೆ 90 ರೂಪಾಯಿ. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. ಸೊ ಹುರಕಡ್ಲಿ 5 ಕೆಜಿ ಹುರಕಡ್ಲಿ ತೆಗೆದುಕೊಂಡು ಬನ್ನಿ. ಸೊ 90 ರೂಪಾಯಿ ಇಂಟು 5 ಕೆಜಿ 450 ರೂಪಾಯಿ. ಸೊ ನೀವು 5 ಕೆಜಿ ಹುರಕಡ್ಲಿ ಬೆಲೆ 450 ರೂಪಾಯಿ. ಸೊ ಈ ಹುರಕಡ್ಲನ್ನ ಪ್ಯಾಕ್ ಮಾಡೋಕೆ ಪ್ಯಾಕೆಟ್ಸ್ ಬೇಕು. ಸ್ಮಾಲ್ ಪ್ಯಾಕೆಟ್ಸ್ ಮಾರ್ಕೆಟ್ ಸಿಗುತ್ತವೆ. ಸೊ ಆ ಪ್ಯಾಕೆಟ್ಸ್ ಇಲ್ಲಿ ಬೇಕು. ಇದು ಮಾರ್ಕೆಟ್ ಪ್ಯಾಕೆಟ್ಗಳು. ಸೊ ಇಲ್ಲಿ ಇದು 2 ರೂಪೀಸ್ ಪ್ಯಾಕ್ ಮಾಡೋದು. 2 ರೂಪೀಸ್ ಬೇಡ, ಈಗ 5 ರೂಪಾಯಿ ಪ್ಯಾಕಿಂಗ್. ಇದು 5 ರೂಪಾಯಿ ಪ್ಯಾಕ್ ಮಾಡೋ ಪ್ಯಾಕೆಟ್ ಇದು. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ 40 ರೂಪಾಯಿಗೆ 5 ಕೆಜಿ ಸಿಗುತ್ತದೆ. ಸೊ 40 ರೂಪಾಯಿ ಹಾಳಿ 5 ಕೆಜಿ ಕಡ್ಲೆ, ಇದು 1 ಕೆಜಿ ಇದೆ. ಇಂಥವು 5 ಕೆಜಿ ಕಡ್ಲೆ ಅಂದ್ರೆ 450 ಪ್ಲಸ್ 40 ರೂಪಾಯಿ ಪ್ಯಾಕೆಟ್ 490 ರೂಪಾಯಿ ಆಯ್ತು. ಸೊ ಇವುಗಳು ಸಿಕ್ಕೋಕೆ, ಇವುಗಳು ಇದರಲ್ಲೇ ಪ್ಯಾಕ್ ಮಾಡಬೇಕಲ್ಲ, ಅದಕ್ಕೆ ಪ್ಯಾಕಿಂಗ್ ಮಿಷಿನ್ ಬೇಕು. ಸೊ ಮಿಷಿನ್ ಬೇಕಾದ್ರೆ ಅದಕ್ಕೆ 1000 ರೂಪಾಯಿ ಆಗುತ್ತೆ. ಸೊ ಈಗ ಸ್ಟಾರ್ಟಿಂಗ್ ನಮ್ಗೆ ಮಿಷಿನ್ ಬೇಡ. ಸೊ ನಮ್ಮ ಬಿಸ್ನೆಸ್ ಕೇವಲ 500 ರೂಪಾಯಿ ಅಲ್ಲ. ಸೊ ಅದಕ್ಕೆ ನೀವು 10 ರೂಪಾಯಿ ಕ್ಯಾಂಡಲ್ ಮೇಣದ ಬತ್ತಿ ತೆಗೆದುಕೊಂಡು ಬನ್ನಿ. ಸೊ ಈ 10 ರೂಪಾಯಿಂದ ಪ್ಯಾಕ್ ಮಾಡಬಹುದು. ಸೊ 450 ರೂಪಾಯಿ ಹುರಕಡ್ಲಿ, 40 ರೂಪಾಯಿ ಹಾಳಿ, ಸೊ 490 ಪ್ಲಸ್ 10 ರೂಪಾಯಿ ಮೇಣದ ಬತ್ತಿ. ಸೊ 500 ರೂಪಾಯಿ ಇಂದ ಇಷ್ಟೆಲ್ಲ ಖರೀದಿ ಮಾಡಿದ್ವಿ. ಸೊ ಈಗ ಇವುಗಳ ಪ್ಯಾಕ್ ಮಾಡೋದು ಹೇಗೆ? ಸೊ ಪ್ಯಾಕ್ ಮಾಡಿದ ಮೇಲೆ ಇವು ಪ್ಯಾಕೆಟ್ ಯಾವ ರೀತಿ ಆಗುತ್ತವೆ ಹಾಗೂ ಇವುಗಳನ್ನು ಯಾವ ರೀತಿ ಮಾರಬೇಕು, ಎಲ್ಲಿ ಮಾರಬೇಕು ಎಂಬುದನ್ನು ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ. ಸೊ ಈಗ ಇವುಗಳನ್ನು ಪ್ಯಾಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ಯಾಕಿಂಗ್ ಸ್ಟಾರ್ಟ್. ನಮಸ್ಕಾರ ಸ್ನೇಹಿತರೆ. ಸೊ ಈಗ ಪ್ಯಾಕ್ ಮಾಡಲಾಗಿದೆ. ಸೊ ಈ ರೀತಿ ಪ್ಯಾಕ್ ಆಗಿದೆ ನೋಡಿ. ಈ ರೀತಿ ಪ್ಯಾಕ್ ಆಗಿವೆ. ಪ್ಯಾಕ್ ಆಗಿದ್ದು ಈಗ ಇದರಿಂದ ಎಷ್ಟು ಲಾಭ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದು 5 ರೂಪಾಯಿ ಪ್ಯಾಕೆಟ್. ಓಕೆ. ಸೊ 1 ಕೆಜಿ ಕಡಲೆಗೆ ನಿಮಗೆ 50 ಪ್ಯಾಕೆಟ್ ಮಾಡ್ಬೋದು ನೀವು. ಸೊ 50 ಪ್ಯಾಕೆಟ್ ಅಂದರೆ 20 ಗ್ರಾಮಿನ 50 ಪ್ಯಾಕೆಟ್ಗಳು. ಸೊ 20 ಗ್ರಾಮ್ ಅಂದರೆ 1 ಕೆಜಿಯಲ್ಲಿ 50 ಪ್ಯಾಕೆಟ್ ಆಗುತ್ತವೆ. 50 ಪ್ಯಾಕೆಟ್ ಆಗುತ್ತವೆ. ಸೊ 1 ಕೆಜಿ ಕಡಲೆ 90 ರೂಪಾಯಿ ಕೊಟ್ಟಿದ್ದೀರ ನೀವು. 1 ಕೆಜಿಗಳಲ್ಲಿ 50 ಪ್ಯಾಕೆಟ್ ಅಂದರೆ ನೀವು ರಿಟೇಲ್ ಅಂದರೆ ನಿಮ್ಮದೇ ಅಂಗಡಿಯಲ್ಲಿ ಮಾಡಿದರೆ ಸೊ 50 ಪ್ಯಾಕೆಟ್ಗೆ 250 ರೂಪಾಯಿ ಆಗುತ್ತೆ. ಸೊ 250 ರೂಪಾಯಿ ನಿಮ್ಮದು ಖರ್ಚು. ಸೊ 1 ಕೆಜಿಗೆ 90 ರೂಪಾಯಿ. ಸ್ವಲ್ಪ ಅದರ ಪ್ಯಾಕಿಂಗ್ ಅದು ಇಲ್ಲ, 1 ಕೆಜಿ ಕಡಲೆಗೆ 100 ರೂಪಾಯಿ ಖರ್ಚು ಇಡಿ. ಅಂದ್ರೆ ಇನ್ನು 250 ರೂಪಾಯಿ ಸೇವ್ ಮಾಡಿದ್ರೆ ನಿಮಗೆ 1 ಕೆಜಿ ಕಡಲೆಯಿಂದ 150 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಇದು ರಿಟೇಲ್ ಮಾಡಿದ್ದಾರೆ. ಅದೇ ರೀತಿ ನೀವು 5 ಕೆಜಿ ಕಡಲೆಗೆ 250 ರೂಪಾಯಿ ಅಂದರೆ 5 ಕೆಜಿ ಕಡಲೆ ಇಂಟು 5 ಅಂದರೆ 750 ರೂಪಾಯಿ. 5 ಕೆಜಿ ಕಡಲೆಯಿಂದ ನಿಮಗೆ 750 ರೂಪಾಯಿ ಲಾಭ ಆಗುತ್ತೆ. ಸೊ ಇದು ರಿಟೇಲ್ ನಿಮ್ಮದೇ ಸ್ವಂತ ಅಂಗಡಿಯಿಂದ ಸ್ಟಾರ್ಟ್ ಮಾಡಿ ಮಾರಿದ್ದಾರೆ. ಸೊ ನೀವು ಇಲ್ಲ ಹೋಲ್ಸೇಲ್ ಆಗಿ ಬೇರೆ ಅಂಗಡಿಗೆ ಸೊ ಸೇಲ್ ಮಾಡ್ತೇವೆ ಅಂದರೆ ಅದರ ಹೇಗೆ ಲಾಭ ಆಗುತ್ತೆ ನೋಡೋಣ. ಸೊ 1 ಕೆಜಿ ಕಡಲೆಗೆ 90 ರೂಪಾಯಿ, ಅದರ ಒಂದು ಕೆಜಿ ಕಡಲೆಗೆ ನೀವು 100 ರೂಪಾಯಿ ಖರ್ಚು ಮಾಡಿರ್ತೀರ. ಸೊ 50 ಪ್ಯಾಕೆಟ್ ಆಗಿರ್ತವೆ. ನೀವು ಹೋಲ್ಸೇಲ್ ಕೊಡಬೇಕಾದ್ರೆ 1 ಪ್ಯಾಕೆಟ್ಗೆ 3 ರೂಪಾಯಿ ಕೊಡಬೇಕು. ಸೊ ಒಂದು 50ರದ ಒಂದು ದೊಡ್ಡ ಪ್ಯಾಕೆಟ್ ಮಾಡಿ. ಸೊ 3 ಬಂದರೂ 50 ಪ್ಯಾಕೆಟ್ಗೆ 150 ರೂಪಾಯಿ. ನೀವು ಅಂಗಡಿಗೆ 150 ರೂಪಾಯಿಗೆ ಸೇಲ್ ಮಾಡಬೇಕು.
ಸೊ ಅಂಗಡಿಯವರು ಅವರಿಗೆ 100 ರೂಪಾಯಿ ಪ್ರಾಫಿಟ್ ಅಂದರೆ ಯಾರು ತೆಗೆದುಕೊಳ್ಳುತ್ತಾರೆ. ಸೊ 150 ಬಂದು 250 ರೂಪಾಯಿ ಅವ್ರಿಗೆ ಆಗುತ್ತೆ. ಸೊ ಅವರಿಗೆ 100 ರೂಪಾಯಿ ಲಾಭ ಆಗುತ್ತೆ. ಸೊ ನೀವು ಇದೇ ರೀತಿ 50 ಪ್ಯಾಕೆಟನ್ನ ಒಂದು ಪ್ಯಾಕೆಟ್ ಮಾಡಿ. ಸೊ ದಿನಾಲು ಒಂದು 10 ಅಂಗಡಿಗೆ ವಿಸಿಟ್ ಕೊಡಿ. ಸೊ 10 ಒಂದು 20ರಿಂದ 30 ಅಂಗಡಿ ವಿಸಿಟ್ ಕೊಟ್ಟರೆ ಅಂತ ತಪ್ಪಲ್ಲ. ಸೊ ನೀವು 10 ಅಂಗಡಿಗೆ ಒಂದು ದಿನಕ್ಕೆ ಸೇಲ್ ಮಾಡಿದರೆ ಒಂದು ಅಂಗಡಿಗೆ 50 ಪ್ಯಾಕೆಟ್ ಅಲ್ಲ ತಪ್ಪು. ಒಂದು ಅಂಗಡಿಗೆ ನೀವು 5 ಪ್ಯಾಕೆಟ್ ಸೇಲ್ ಮಾಡಿದೆ ಅಂತ ಒಂದು ಅಂಗಡಿಗೆ 5 ಪ್ಯಾಕೆಟ್. ಸೊ ಒಂದು 750 ರೂಪಾಯಿ ಆಗುತ್ತೆ ತೆಗೆದುಕೊಳ್ತಾರೆ. ಒಂದು ಅಂಗಡಿಗೆ 5 ಪ್ಯಾಕೆಟ್ ಸೇಲ್ ಮಾಡಿ 10 ಅಂಗಡಿಗೆ ಎಷ್ಟು 5 × 10 50 ಪ್ಯಾಕೆಟ್ ನೀವು ಸೇಲ್ ಮಾಡ್ತೀರಾ. ಸೊ ಒಂದು ಪ್ಯಾಕೆಟ್ ಎಷ್ಟು ಕೊಡ್ತೀರ 150 ರೂಪಾಯಿ. ಸೊ ಮಾಡಿದರೆ 10 ಅಂಗಡಿಗೆ ಸೇಲ್ ಮಾಡಿ ಎಷ್ಟು 50 ಪ್ಯಾಕೆಟ್ ಸೇಲ್ ಮಾಡ್ತಾರೆ. ಒಂದು ಅಂಗಡಿಗೆ 5 ಪ್ಯಾಕೆಟ್ 10 ಅಂಗಡಿಗೆ 50 ಪ್ಯಾಕೆಟ್ ಸೇಲ್ ಆಯಿತು. ಸೊ ಈಗ ನಿಮಗೆ ಒಂದು 50 ರೂಪಾಯಿ ಒಂದು ದೊಡ್ಡ ಪ್ಯಾಕೆಟ್ಗೆ ನಿಮಗೆ ಎಷ್ಟಂದ್ರೆ 50 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಒಂದು ಅಂಗಡಿಗೆ 5 ಪ್ಯಾಕೆಟ್ ಕೊಡ್ತಾರೆ ಅಂದರೆ ನಿಮಗೆ 250 ರೂಪಾಯಿ ಒಂದು ಅಂಗಡಿಯಿಂದ ಸಿಕ್ತು. ಸೊ ನೀವು 10 ಅಂಗಡಿಗೆ 50 ಪ್ಯಾಕೆಟ್, ಒಂದು ಅಂಗಡಿಯಿಂದ 250, 10 ಅಂಗಡಿಯಿಂದ 2500 ಇದು ನಿಮ್ಮ ಲಾಭ. ಸೊ ನೀವು ದಿನಾನು ಈ ರೀತಿ 10 ಅಂಗಡಿ ವಿಸಿಟ್ ಕೊಟ್ಟು 50 ಪ್ಯಾಕೆಟ್ ಮಾರಿದರೆ ನಿಮಗೆ 2500 ಒಂದು ದಿನದಲ್ಲಿ ಪ್ರಾಫಿಟ್ ಮಾಡಬಹುದು. ಸೊ ಇದು ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ಪ್ರಯತ್ನ ಪಡೋದು ಸಾಧ್ಯ. ಸೊ ದಯವಿಟ್ಟು ಫ್ರೆಂಡ್ಸ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಜನ ತೆಗೆದುಕೊಳ್ಳಲ್ಲ, ಸೊ ಹೋಗಿ ವಿಸಿಟ್ ಮಾಡಿ. ಸೊ ನಿಮ್ಮದು ಅಂಗಡಿಯಲ್ಲಾದರೆ ಓಕೆ, ಬಟ್ ವಿಸಿಟ್ ಮಾಡಿ. ಅವರಿಗೆ ನೀವು 100 ರೂಪಾಯಿ ಮಾರ್ಚ್ 100 ರೂಪಾಯಿ ಲಾಭ ಕೊಡ್ತೇನೆ ಅಂದರೆ ಯಾರೋ ತೆಗೆದುಕೊಳ್ತಾರೆ. ಸೊ ಮೊದಲು ಕರೆಕ್ಟಾಗಿ ಮಾಡಿ. ಸೊ ಈ ಬಿಸ್ನೆಸ್ನ ಖಂಡಿತ ನಿಮಗೆ ಲಾಭ ಆಗೇ ಆಗುತ್ತೆ. ಸೊ ಈ ರೀತಿ ಪ್ಯಾಕೆಟ್ ಆಗುತ್ತೆ. ಸೊ ಇದೇ ರೀತಿಯ ಬಿಸ್ನೆಸ್ ಐಡಿಯಾಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಕಾಲನ್ನು ಬೆಳಕನ್ನು ಪ್ರೆಸ್ ಮಾಡಿ. ಸೊ ಈ ಬಿಸ್ನೆಸ್ನ ಟೋಟಲ್ ಇಲ್ಲಿ ಬರ್ತಿದ್ದು ನೋಡಿ. ಸೊ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋತಾರೆ ತೆಗೆದುಕೊಳ್ಳಿ ಇದನ್ನು. ಸೊ ಕರೆಕ್ಟ್ ಕಾಣುತ್ತೆ ಇಲ್ಲ ನಿಮಗೆ. ಸೊ ಸ್ಟೇಟ್ ಇದೆ ಹಾಕಿ ನೋಡಿ. ಕರೆಕ್ಟಾಗಿ ಕಾಣ್ತಾ ಇಲ್ಲ ನೋಡಿ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳಿ. ಸೊ ಎಲ್ಲ ನಿಮಗೆ ಪ್ರಾಫಿಟ್ ಎಷ್ಟು ಅಲ್ಲೋದ್ರಲ್ಲಿ ಕಾಣ್ತಾ ಇದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.